ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ರು, ಸರ್ KCET 2024 ಏನಾದರೂ ಟ್ರಯಲ್ ರೌಂಡ್ ಏನಾದರೂ ಇದೆಯಾ ಸರ್ ಅಂತ. ಆ್ಯಂಡ್ ಹಾಗೇನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ರು. ಎಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, KCET 2024 ವಿದ್ಯಾರ್ಥಿಗಳಿಗೆ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕ್ ಆದರೆ ಬಿಟ್ಟಿದ್ದಾರೆ. ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟೂಡೆಂಟ್ಸು ಈಗಾಗಲೇ ಬೇಕಿರುವಂಥ ಕಾಲೇಜಸನ್ನು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಒಂದಿಷ್ಟು ಜನ ಸ್ಟೂಡೆಂಟ್ಸು ಇನ್ನೂ ಆ್ಯಡ್ ಮಾಡ್ತಿದ್ದಾರೆ. ಯಾಕಂತಂದರೆ ಇದಕ್ಕೆ ಟೈಮ್ ಇದೆ. ಅಂದರೆ ಇನ್ನೂ ಸಹ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗೋದಕ್ಕೆ ಇನ್ನೂ ಒಂದಿಷ್ಟು ದಿನಗಳ ಕಾಲ ಟೈಮ್ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ, ಸರ್ ಈಗ ಬಿಟ್ಟಿರೋದೇನಾದರೂ ಟ್ರಯಲ್ ರೌಂಡ್ ಸರ್ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ನಿಮಗೆ ಟ್ರಯಲ್ ರೌಂಡ್ ಅಂತ ಅಲ್ಲ, ಇದು ಟ್ರಯಲ್ ರೌಂಡ್ ಅಂತ ಅಲ್ಲ, ಫಸ್ಟ್ ರೌಂಡ್ ಅಂತಾನೆ. ಇಲ್ಲಿ ಈಗಾಗಲೇ ಅಲ್ಲಿ ಲಿಂಕ್ ಆಕ್ಟಿವೇಟ್ ಮಾಡಿರೋದನ್ನು ಸಹ ಫಸ್ಟ್ ರೌಂಡ್ ಅಂತ ಹೇಳ್ಬಿಟ್ಟು ಈ ಒಂದು ಫಸ್ಟ್ ರೌಂಡ್ ಅಲ್ಲೇ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇರ್ತವೆ. ಅಂಡ್ ಸ್ಟೂಡೆಂಟ್ಸ್ಗೆ ಒಂದು ನೆನಪಿರಲಿ, ಇಲ್ಲಿ ಕೇಳ್ತಿದ್ರು, ಸರ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವ ರೌಂಡಲ್ಲಿ ಇರುತ್ತೆ ಯಾವ ರೌಂಡಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನೋಡಿ ಟೋಟಲ್ ಆಗಿ ಒಂದು 3 ರೌಂಡ್ಸ್ ಅನ್ನಾದ್ರೆ ನಡೆಸ್ಕೊಡ್ತಾರೆ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಅಂಡ್ ಹಾಗೇನು ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನಡೆಸ್ತಾರೆ. ಇಲ್ಲಿ ಕೇವಲ ನಿಮಗೆ ಫಸ್ಟ್ ರೌಂಡಲ್ಲಿ ಅಷ್ಟೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇರ್ತವೆ. ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ರೀತಿಯ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇರಲ್ಲ. ಅಂಡ್ ಹಾಗೇನು ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇರೋದಿಲ್ಲ. ಈಗ ಫಸ್ಟ್ ರೌಂಡ್ ಪ್ರೊಸೀಜರನ್ನು ಹೇಳ್ತೀನಿ ನೋಡಿ. ಫಸ್ಟ್ ರೌಂಡಲ್ಲಿ ಈಗ ನೀವು ಕಾಲೇಜಸ್ನ ಆ್ಯಡ್ ಮಾಡ್ತಿದ್ದೀರಾ. ಈಗ ಇದಕ್ಕೂ ಸಹ ಒಂದು ಡೇಟನ್ನು ಈಗಾಗಲೇ ಸಹ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ ಕ್ಲೋಸ್ ಆಗುತ್ತೋ ಆ ಒಂದು ಡೇಟಿನ 3 ದಿನ ಆದಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರ್ತವೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮ್ಗೆ ಇನ್ನೂ 3 ದಿನಗಳ ಕಾಲ ಟೈಮ್ ಇರುತ್ತೆ. ಏನಕ್ಕೆ ಟೈಮ್ ಇರುತ್ತೆ ಅಂತ ಅಂದರೆ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು. ಈಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಕಾಲೇಜಸ್ನ ಅದೇ ರೀತಿ ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ಸಹ ಮಾಡಬಹುದು. ಅದಾದ್ಮೇಲೆ ನಿಮಗೆ ಫೈನಲ್ ರಿಸಲ್ಟ್ಸ್ ಬರುತ್ತಲ್ವಾ, ಅದನ್ನಷ್ಟೇ ಕನ್ಸಿಡರ್ ಮಾಡ್ತಾರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್. ಬಟ್ ಇದು ಮಾರ್ಕ್ ಅಲಾಟ್ಮೆಂಟ್ ಏನಕ್ಕೆ ಕೊಡ್ತಾರೆ ಅಂತ ಅಂದ್ರೆ, ಈಗ ಸ್ಟೂಡೆಂಟ್ಸ್ ನೀವು ಫಸ್ಟ್ ರೌಂಡಲ್ಲಿ ಫಸ್ಟ್ ಟೈಮ್ ಈ ಒಂದು KE ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಈಗ ಕಾಲೇಜಸ್ ಎಲ್ಲಾನು ಆ್ಯಡ್ ಮಾಡಿದ್ದ ಆದ್ಮೇಲೆ ಈಗ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ರ್ಯಾಂಕಿಂಗು ಎಬೋ ಲ್ಯಾಕ್ಸ್ ಅಲ್ಲಿ ಇರುತ್ತೆ ಅಂತ ಸ್ಟೂಡೆಂಟ್ಸ್ ಕೇವಲ ಕಡಿಮೆ ಕಾಲೇಜಸ್ನ ಆ್ಯಡ್ ಮಾಡ್ಕೊಂಡಿರ್ತಾರೆ. ಅಂತಹ ಸ್ಟೂಡೆಂಟ್ಸ್ಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಅವ್ರಿಗೊಂದು ರೀತಿಯ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ ಕಾಲೇಜಸ್ನ ನೀವು ಆ್ಯಡ್ ಮಾಡಿಲ್ಲ, ಇನ್ನೂ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಆ ಸ್ಟೂಡೆಂಟ್ ನೋಡ್ತಾನೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗಿರೋದಿಲ್ಲ. ಅಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾನೆ, ಆಗ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಕೋತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದ ಆದ್ಮೇಲೆ ನಿಮಗೆ ಒಂದು 2 to 3 ಡೇಸ್ ಟೈಮ್ ಇರುತ್ತೆ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಆಗ ಅವರು ಮೋರ್ ನಂಬರ್ ಆಫ್ ಕಾಲೇಜಸ್ ಆದ್ರೆ ಆ್ಯಡ್ ಮಾಡ್ಕೋಬಹುದು. ಇದು ಫಸ್ಟ್ ರೌಂಡ್ ಅಲ್ಲಿ ಅಷ್ಟೇ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇರ್ತವೆ. ಈಗ ನೀವು ಜೊತೆಗೆ ಕೇಳಬಹುದು, ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸಿಗುವಂತ ಸೀಟು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸಿಗಲ್ವಾ ಸರ್ ಅಂತ ನೀವು ಕೇಳಬಹುದು. ಫಾರ್ ಎಕ್ಸಾಂಪಲ್ ಒಂದಿಷ್ಟು ಕಾಲೇಜಸ್ನ ಆ್ಯಡ್ ಮಾಡಿರ್ತಾನೆ, ಆ ಒಂದು ಸ್ಟೂಡೆಂಟ್ಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾವುದೋ ಒಂದು ರೀತಿಯ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ, ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗುತ್ತೆ. ಆ ಒಂದು ಸ್ಟೂಡೆಂಟ್ಗೆ ಅದೇ ಸೀಟನ್ನು ಇಷ್ಟ ಇರುತ್ತೆ. ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಈಗ ಏನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡಿಟ್ಟಿದ್ದಾನೆ, ಏನೊಂದು ಪ್ರಿಯಾರಿಟೀಸ್ ಅನ್ನ ಕೊಟ್ಟಿದ್ದಾನೆ, ಏನೊಂದು ಕಾಲೇಜಸ್ ಅನ್ನ ಆ್ಯಡ್ ಮಾಡಿದ್ದಾನೆ, ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಯಾವುದೇ ಒಂದು ರೀತಿಯ ಚೇಂಜಸ್ ಆದ್ರೆ ಮಾಡೋದಕ್ಕೆ ಹೋಗೋದಿಲ್ಲ. ಅಂತಹ ಸ್ಟೂಡೆಂಟ್ಸ್ಗೆ ಅದೇ ಸೀಟ್ ಸಿಗ್ಬೋದಾ ಅಂತ ನೀವು ಕೇಳಿದ್ರೆ, ಸರ್ ನಾನೇನು ಚೇಂಜ್ ಮಾಡಿಲ್ಲ ಅಂದ್ರೆ ಅದೇ ಸೀಟ್ ಸಿಗ್ಬೋದಾ ಅಂತ ಅಂದ್ರೆ ಇದು ಕನ್ಫರ್ಮೇಶನ್ ಕೊಡೋದಕ್ಕೆ ಆಗೋದಿಲ್ಲ. ಒಂದು 60% ನಿಮ್ಗೆ ಅದೇ ಸೀಟೇ ಸಿಗ್ಬೋದು, 40% ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಚೇಂಜಸ್ ಅನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಆಗ ಅಲ್ಲಿ ಚೇಂಜಸ್ ಮಾಡಿದಾಗ ಅಲ್ಲಿ ನಿಮ್ಗೆ ಆಗ ಸೀಟ್ ಸಿಗದ್ರೆ ಸಿಗ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಈಗ ನೀವು ಒಂದು 40 ಕಾಲೇಜಸ್ ಆ್ಯಡ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಈಗ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಒಂದು 12ನೇ ಕಾಲೇಜು ಅಥವಾ 13ನೇ ಕಾಲೇಜು ಸಿಕ್ಕಿದೆ ಅಂತ ಅನ್ಕೊಳ್ಳಿ. ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಕಂಪಲ್ಸರಿ ಆಗಿ ಒಂದು 12ನೇ ಕಾಲೇಜು ಇಲ್ಲ ಅಂತಂದ್ರೆ ಒಂದು 15 ಕಾಲೇಜ್ ಒಳಗಡೆ ಸಿಗುತ್ತೆ. ಅಂದ್ರೆ ಈಗ ಪ್ರಿಯಾರಿಟಿ ನಂಬರ್ ಏನೊಂದು 15 ಕೊಟ್ಟಿರ್ತೀರ, ಆ ಒಂದು ಕಾಲೇಜ್ ಒಳಗಡೆ ನಿಮ್ಗೆ ಸೀಟ್ ಆದ್ರೆ ಸಿಗುತ್ತೆ ಅಂತ ನೀವು ಬೇಕಿದ್ರೆ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೋಬಹುದು. ಬಟ್ ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಅಂದ್ರೆ ಒಂದು ರೀತಿಯ ನಿಮ್ಗೆ ಎಕ್ಸ್ಪೆಕ್ಟೆಡ್ ಅಷ್ಟೇನೆ ಆ ಒಂದು ಸೀಟ್ ನಿಮ್ಗೆ ಸಿಗಬಹುದು. ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಗೆ, ನೀವು ಸೆಲೆಕ್ಟ್ ಮಾಡಿರುವಂತಹ ಕಾಲೇಜಸ್ಗೆ, ನೀವು ಕೊಟ್ಟಿರುವಂತಹ ಪ್ರಿಯಾರಿಟಿ ನಂಬರ್ಸ್ಗೆ ಈ ಒಂದು ಕಾಲೇಜಲ್ಲಿ ಈ ಒಂದು ಸೀಟ್ ನಿಮ್ಗೆ ಸಿಗಬಹುದು ಅಂತ ಹೇಳ್ಬಿಟ್ಟು ಅಷ್ಟೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರ್ತವೆ. ಇದು ಯಾವುದೇ ಒಂದು ರೀತಿಯ ಫೈನಲ್ ಅಲಾಟ್ಮೆಂಟ್ ಅಲ್ಲ. ಸ್ಟೂಡೆಂಟ್ಸ್ಗೆ ಇದೊಂದು ನೆನಪಿರಲಿ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ, ಅದಕ್ಕೆ ಹೇಳ್ತಿದ್ದೀನಿ. ಅದನ್ನ ಬಿಟ್ಟರೆ ನಿಮ್ಗೆ ಯಾವುದೇ ಒಂದು ರೀತಿಯ ಟ್ರಯಲ್ ರೌಂಡ್ ಅಲ್ವಾ ಅಥವಾ ಬೇರೆ ಅಲ್ಲ. ನಿಮಗೆ ಬೇಕಿರುವಂತಹ ಕಾಲೇಜಸ್ ಎಲ್ಲಾನು ಸಹ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಕೇಳಿದ್ರೆ ಸ್ಟೂಡೆಂಟ್ಸ್ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನೋಡ್ಕೊಂಡು ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಸೀಟ್ ಅಲಾಟ್ ಆಗಿದೆ ಅಂತಂದ್ರೆ ಅದು ಇಷ್ಟ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಅಲಾಟ್ ಆಗಿರುವಂಥ ಸೀಟೇ ಇಷ್ಟ ಇದ್ರೆ ಅದಕ್ಕೆ ಬೇಕಿದ್ರೆ ನೀವು ಆಗ ಪ್ರಿಯಾರಿಟಿ ನಂಬರ್ ಅನ್ನ ಚೇಂಜ್ ಮಾಡಬಹುದು. 1 ಅಂತನೋ 2 ಅಂತನೋ ಚೇಂಜ್ ಮಾಡಿರ ಅಂತಂದ್ರೆ ಹಾಗಂತೂ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ಮೋರ್ ಆದ್ರೆ ಇರುತ್ತೆ. ಇನ್ನೂ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.